ಮಡಿಕೇರಿಯಲ್ಲಿ ಏನು ದಶಮಂಟಪ ಶೋಭಾಯಾತ್ರೆ ನಡೆಯಿತು. ಈ ದಶಮಂಟಪಗಳಿಗೆ ಬಹುಮಾನ ವಿತರಣೆ ಸಂದರ್ಭ ಗಲಾಟೆ ಆಗಿದೆ. ಈ ಸಂದರ್ಭ ಮಡಿಕೇರಿ ಡಿವೈಎಸ್ಪಿ ಅವರಿಗೆ ಗಾಯಗಳಾಗಿದ್ದು ಮಡಿಕೇರಿ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೊಡಗು ಎಸ್ಪಿ ರಾಮರಾಜನ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಪ್ರತಿ ವರ್ಷ ಬಹುಮಾನ ವಿತರಣೆ ವೇಳೆ ಗಲಾಟೆ ಆಗುವಂಥದ್ದು ಈ ವರ್ಷ ಸ್ವಲ್ಪ ಜಾಸ್ತಿನೇ ಆಗಿದೆ. ನಿಮ್ಮ ಡಿವೈಎಸ್ಪಿ ಕೂಡ ಗಾಯ ಆಗಿದೆ, ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಸೊ ನಾವು 3 ಮೀಟಿಂಗಲ್ಲಿ ಇದು ಬಗ್ಗೆ ಪ್ರಸ್ತಾವ ಮಾಡಿದ್ದೀವಿ. ಸೊ ಪ್ರತಿ ಸಾರಿನೂ ಇದು ಗಲಾಟೆ ಮಾಡ್ಕೊಂಡಿದ್ದೀರಿ, ಯಾವುದೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಕಷ್ಟ. ಈ ವರ್ಷ ನಮ್ಮ DSPಗೆ ಒಂದು ಗಾಯ ಆಗಿಬಿಟ್ಟಿದೆ. ಒಬ್ಬ ಕುಡಿದುಬಿಟ್ಟು ಸ್ಟೇಜಲ್ಲಿ ಹೋಗಿ ತರಲೆ ಮಾಡ್ತಾ ಇದ್ದ. ಅವನು ನಾನು ಕೆಳಗೆಯಿಂದ ನೋಡ್ತಾ ಇದ್ವಿ, ಅವನು ಹೆಂಗೆ ಸ್ಟೇಜ್ ಹತ್ತಿದಾನಂದ್ರೆ ಗೊತ್ತಿರಲ್ಲ, ಸ್ಟೇಜ್ ಹತ್ತಿಬಿಟ್ಟಿದ. ಸೊ ಇಂಥ ಇರುವವರೆಗೆ ಅವಕಾಶ ಕೊಡಬಾರ್ದಲ್ಲ. ಇದು ದೇವರ ಒಂದು ಕಾರ್ಯಕ್ರಮ, ಅಲ್ಲಿ ನೋಡುವುದಕ್ಕೆ ಎಷ್ಟು ಗಲಾಟೆ ಬೇಕಾಗಿಲ್ಲ. ಆ ಗಲಾಟೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಇರಬೇಕು, ಚೆನ್ನಾಗಿರಬೇಕು. ಇಲ್ಲಾಂದರೆ ಎಲ್ಲರೂ ಎಷ್ಟೋ ಒಂದು ಪ್ರಯತ್ನ ಮಾಡಿದ್ದಾರೆ. 10 ಮಂಟಪವನ್ನು ಸುಮ್ಮನೆ ಮಾಡಿರಲ್ಲ. 10 ಮಂಟಪದವರು ಭಾಳಷ್ಟು ಕೆಲಸ ಮಾಡಿರ್ತಾರೆ. ಒಬ್ಬರು ದೊಡ್ಡವರು, ಒಬ್ಬರು ಚಿಕ್ಕವರು ನಮಗೆ ಮೋಸ ಮಾಡಿದ್ರೆ ಅಂದರೆ ಹೇಳೋ ಸಂದರ್ಭದಲ್ಲಿ ಡಿಮೋಟಿವೇಟ್ ಆಗ್ತಾರೆ, ಭಾಳಷ್ಟು ಬೇಜಾರು ಮಾಡ್ಕೊಳ್ತಾರೆ. ನಾವು ಅದಕ್ಕೆ ಭಾಳಷ್ಟು 3 ಮೀಟಿಂಗ್ 4 ಮೀಟಿಂಗಲ್ಲಿ ನಾನು ಪದೇ ಪದೇ ಹೇಳಿದೆ, ಇದು ದಯವಿಟ್ಟು ಅವಾಯ್ಡ್ ಮಾಡಿ. ಈ ವರ್ಷ ಮುಂದಿನ ದಿವಸಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡುವುದು ಬೇಡ. ಇದು ಗಲಾಟೆ ಆಗ್ತದೆ, ಸುಮ್ಮನೆ ಎಲ್ಲರಿಗೂ ಬೇಜಾರು ಆಗ್ತದೆ. ಇಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕಾಗಿ ಮಾಡಬೇಡ ಅಂದರೆ ಹೇಳಿದ್ವಿ. ಆ ಸಂದರ್ಭದಲ್ಲಿ ಇವತ್ತು ನಮ್ಮ DSP ಅವರು ಕೂಡ ಕುಡಿದುಬಿಟ್ಟು ಒಬ್ಬರು ಕೆಳಗೆ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಅವ್ರಿಗೂ ಗಾಯ ಆಗಿದೆ, ಈಗ ಹಾಸ್ಪಿಟಲಲ್ಲಿ ಇದ್ದಾರೆ. ದಯವಿಟ್ಟು ನಾವು ದಶಮಂಟಪ ಕಮಿಟಿ ಪ್ರತಿಯೊಬ್ಬರಿಗೂ ನಾವು ಬೇಡ್ಕೊಳ್ಳೋದೇನೆಂದರೆ ಸ್ವಲ್ಪ ಜವಾಬ್ದಾರಿಯಿಂದ ಬಿಹೇವ್ ಮಾಡಬೇಕು ಮತ್ತು ಇದು ಅವಾಯ್ಡ್ ಮಾಡಬೇಕಾಗಿರೋದು ನನ್ನ ಅಭಿಪ್ರಾಯ. ಅಂದರೆ ಬಹುಮಾನ ವಿತರಣೆ ಕ್ಯಾನ್ಸಲ್ ಮಾಡಬೇಕಂತ ಹೇಳ್ತಿದ್ರೆ ಬಹುಮಾನ ಎಲ್ಲರಿಗೂ ಕೊಡಿ. 10 ಮಂಟಪವರು ಕೆಲಸ ಮಾಡಿದ್ದಾರೆ. 10 ಮಂಟಪಗಳು ಎಷ್ಟು ಸಾಧ್ಯನ ಇರ್ತದೋ ಅಷ್ಟು ಮಾಡಿದ್ದಾರೆ. ಮಾರ್ಕ್ ಮಾಡೋದು ಆರ್ಟಲ್ಲಿ ನಾವು 100% ಒಬ್ಬರಿಗೆ ಇದು ಚೆನ್ನಾಗಿದೆ ಅಂದ್ರೆ ಅನಿಸ್ಬೋದು, ಇನ್ನೊಬ್ಬರಿಗೆ ಇನ್ನೊಂದು ಚೆನ್ನಾಗಿರುತ್ತೆ ಅಂದ್ರೆ ಅನಿಸ್ಬೋದು. ಬಟ್ ಅಷ್ಟು ಅವ್ರ ಎಫರ್ಟು ಸ್ವಲ್ಪ ಅಪ್ರಿಷಿಯೇಟ್ ಮಾಡಬೇಕಲ್ಲ. ಈಗ 3 ಮಾತ್ರ ಕೊಡುವಾಗ ಎಷ್ಟು ಎಫರ್ಟ್ ಮಾಡಿರ್ತಾರೆ, ಎಲ್ಲರಿಗೂ ಒಂದು ಅಪ್ರಿಷಿಯೇಷನ್ ಥರ ಕೊಡಬೇಕಾಯ್ತು ಅಂದ್ರೆ ನನ್ನ ಅಭಿಪ್ರಾಯ. ಇದರಲ್ಲಿ ಗೊಂದಲ, ದೇವರ ಕಾರ್ಯಕ್ರಮದಲ್ಲಿ ನಾವು ಪ್ರೈಸ್ ಕೊಡುವುದು ಸರಿ ಇಲ್ಲ ಅಂದ್ರೆ ಅನಿಸ್ತದೆ. ಸರ್, DYSPಗೆ ಎಲ್ಲಿಗೆ ತಲೆಗೆ ಏಟಾಗಿದೆ, ಎಲ್ಲಿಗೆ ಆಗಿದೆ ಸರ್? ತಲೆಯಲ್ಲಿ ಇಂಜುರಿ ಆಯಿತು ಮತ್ತು ಕಾಲಲ್ಲಿ ಲೆಸರೇಷನ್ ಉಂಟಾಗಿದೆ. ಸರ್, ಈಗ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಸರ್? ನೀವು ನೋಡಿದಾಗೆ ಆ ವೇದಿಕೆಯಲ್ಲಿ ಆ ಟೈಮಲ್ಲಿ ಬಹುಮಾನ ವಿತರಣೆ ಸಂದರ್ಭ ಅಂತೇಳಿ ಬಹುಮಾನ ವಿತರಣೆ ಸಂದರ್ಭದಲ್ಲಿ ಕೂಗಾಡುವುದು, ಮೋಸ ಆಗಿದೆ ಅಂದರೆ ಹೇಳುವುದು, 50-100 ಜನ ಹೋಗುವುದು. ಉದಾಹರಣೆ ಕೇಳ್ತೀನಿ, ಆ ಸ್ಟೇಜ್ ಕೆಪಾಸಿಟಿ ಎಷ್ಟು ಇರ್ತದೆ? ಕೆಪಾಸಿಟಿಗೆ ಅಂದರೆ ಇರ್ತದೆ. ಇವರು ಎಲ್ಲರೂ ಹೋಗಿ ನುಗ್ತಾರೆ. ಈಗ ನಾವು ಪೊಲೀಸ್ ಹೋಗಿ ಲಾಠಿ ಚಾರ್ಜ್ ಮಾಡ್ತೀವಿ ಅಂದರೆ ದೇವರ ಕಾರ್ಯಕ್ರಮದಲ್ಲಿ ಲಾಠಿ ಚಾರ್ಜ್ ಮಾಡಿಬಿಟ್ಟಿದ್ದಂದರೆ ನಮ್ಮ ಮೇಲ್ಗಡೆ ಕೂಗಾಡ್ತೀರಿ. ಇಲ್ಲ ಮಾಡಲ್ಲ ಅಂದರೆ ಸ್ಟೇಜ್ ಏನು ಕೆಳಗೆ ಮುರಿದು ಬೀಳುತ್ತೆ ಅಂದರೆ ಯಾರಿಗೂ ಗಾಯ ಆಗುತ್ತದೆ, ಇಲ್ಲ ಸಿವಿಯರ್ ಇಂಜುರೀಸ್ ಆಗುತ್ತದೆ. ಇದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನಾವು ಯಾವುದೋ ಒಂದು ಮಾಡಬೇಕು. ಇದು ಅಟ್ ಎನಿ ಕಾಸ್ಟ್ ಇಟ್ ಶುಡ್ ಬಿ ಅವಾಯ್ಡೆಡ್. ನೆಕ್ಸ್ಟ್ ವರ್ಷ 100% ಮೀಡಿಯಾ ನೀವು ಕೂಡ ಇದ್ರ ಬಗ್ಗೆ ಮಾತಾಡಬೇಕು. ನಾವು ಪೊಲೀಸ್ ಪ್ರತಿ ಸಾರಿ ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಟೈಮ್ ಇರುವ SP ಅವರು ಕೂಡ, ಆಫೀಸರ್ಸ್ ಕೂಡ 100% ಇದ್ರ ಬಗ್ಗೆ ಅವಕಾಶ ಕೊಡಬಾರದು ಮತ್ತು ದಶಮಂಟಪದವರು ಮಿನಿಮಮ್ ಜವಾಬ್ದಾರಿ ತೊಗೊಳ್ಬೇಕು. ಇದಕ್ಕೆ ಒಟ್ಟಾರೆ SP ಹೇಳೋ ಪ್ರಕಾರ ಪ್ರತಿ ವರ್ಷ ಈ ಬಹುಮಾನ ವಿತರಣೆ ಸಂದರ್ಭ ಸಣ್ಣ ಗಲಾಟೆ ಆಗುತ್ತೆ. ಈ ವರ್ಷ ಸ್ವಲ್ಪ ಜೋರಾಗಿ ಆಗಿದೆ. ಅದರಿಂದ ಈ ಬಹುಮಾನ ವಿತರಣೆಯನ್ನು ಕ್ಯಾನ್ಸಲ್ ಮಾಡಿ ಎಲ್ಲರಿಗೂ ಬಹುಮಾನ ಕೊಡುವಂಥ ಕೆಲಸವನ್ನು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಏನು ದಶಮಂಟಪ ಶೋಭಾಯಾತ್ರೆ ನಡೆಯಿತು. ಈ ದಶಮಂಟಪಗಳಿಗೆ ಬಹುಮಾನ ವಿತರಣೆ ಸಂದರ್ಭ ಗಲಾಟೆ ಆಗಿದೆ. ಈ ಸಂದರ್ಭ ಮಡಿಕೇರಿ DYSP ಅವರಿಗೆ ಗಾಯಗಳಾಗಿದ್ದು ಮಡಿಕೇರಿ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೊಡಗು SP ರಾಮರಾಜನ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಪ್ರತಿ ವರ್ಷ ಬಹುಮಾನ ವಿತರಣೆ ವೇಳೆ ಗಲಾಟೆ ಆಗುವಂಥದ್ದು ಈ ವರ್ಷ ಸ್ವಲ್ಪ ಜಾಸ್ತಿನೇ ಆಗಿದೆ. ನಿಮ್ಮ DYSP ಕೂಡ ಗಾಯ ಆಗಿದೆ, ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಸೊ ನಾವು 3 ಮೀಟಿಂಗಲ್ಲಿ ಇದು ಬಗ್ಗೆ ಪ್ರಸ್ತಾವ ಮಾಡಿದ್ದೀವಿ. ಸೊ ಪ್ರತಿ ಸಾರಿನೂ ಇದು ಗಲಾಟೆ ಮಾಡ್ಕೊಂಡಿದ್ದೀರಿ, ಯಾವುದೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಕಷ್ಟ. ಈ ವರ್ಷ ನಮ್ಮ DSPಗೆ ಗಾಯ ಆಗಿಬಿಟ್ಟಿದೆ. ಒಬ್ಬ ಕುಡಿದುಬಿಟ್ಟು ಸ್ಟೇಜಲ್ಲಿ ಹೋಗಿ ತರಲೆ ಮಾಡ್ತಾ ಇದ್ದ. ಅವನು ನಾನು ಕೆಳಗೆಯಿಂದ ನೋಡ್ತಾ ಇದ್ವಿ, ಅವನು ಹೆಂಗೆ ಸ್ಟೇಜ್ ಹತ್ತಿದಾನಂದ್ರೆ ಗೊತ್ತಿರಲ್ಲ, ಸ್ಟೇಜ್ ಹತ್ತಿಬಿಟ್ಟಿದ. ಸೊ ಇಂಥ ಇರುವವರೆಗೆ ಅವಕಾಶ ಕೊಡಬಾರ್ದಲ್ಲ. ಇದು ದೇವರ ಒಂದು ಕಾರ್ಯಕ್ರಮ, ಅಲ್ಲಿ ನೋಡುವುದಕ್ಕೆ ಎಷ್ಟು ಗಲಾಟೆ ಬೇಕಾಗಿಲ್ಲ. ಆ ಗಲಾಟೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಇರಬೇಕು, ಚೆನ್ನಾಗಿರಬೇಕು. ಇಲ್ಲಾಂದರೆ ಎಲ್ಲರೂ ಎಷ್ಟೋ ಒಂದು ಪ್ರಯತ್ನ ಮಾಡಿದ್ದಾರೆ. 10 ಮಂಟಪವನ್ನು ಸುಮ್ಮನೆ ಮಾಡಿರಲ್ಲ. 10 ಮಂಟಪದವರು ಭಾಳಷ್ಟು ಕೆಲಸ ಮಾಡಿರ್ತಾರೆ. ಒಬ್ಬರು ದೊಡ್ಡವರು, ಒಬ್ಬರು ಚಿಕ್ಕವರು ನಮಗೆ ಮೋಸ ಮಾಡಿದ್ರೆ ಅಂದರೆ ಹೇಳೋ ಸಂದರ್ಭದಲ್ಲಿ ಡಿಮೋಟಿವೇಟ್ ಆಗ್ತಾರೆ, ಭಾಳಷ್ಟು ಬೇಜಾರು ಮಾಡ್ಕೊಳ್ತಾರೆ. ನಾವು ಅದಕ್ಕೆ ಭಾಳಷ್ಟು 3 ಮೀಟಿಂಗ್ 4 ಮೀಟಿಂಗಲ್ಲಿ ನಾನು ಪದೇ ಪದೇ ಹೇಳಿದೆ, ಇದು ದಯವಿಟ್ಟು ಅವಾಯ್ಡ್ ಮಾಡಿ. ಈ ವರ್ಷ ಮುಂದಿನ ದಿವಸಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡುವುದು ಬೇಡ. ಇದು ಗಲಾಟೆ ಆಗ್ತದೆ, ಸುಮ್ಮನೆ ಎಲ್ಲರಿಗೂ ಬೇಜಾರು ಆಗ್ತದೆ. ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕಾಗಿ ಮಾಡಬೇಡ ಅಂದರೆ ಹೇಳಿದ್ವಿ. ಆ ಸಂದರ್ಭದಲ್ಲಿ ಇವತ್ತು ನಮ್ಮ DSP ಅವರು ಕೂಡ
ಒಂದು ಕುಡಿದು ಬಿಟ್ಟು ಒಬ್ಬರು ಕೆಳಗೆ ತಳ್ಳಿರುವಂಥ ಕೆಳಗೆ ಬಿದ್ದುಬಿಟ್ಟಿದ್ದಾರೆ, ಅವ್ರಿಗೂ ಗಾಯ ಆಗಿದೆ, ಈಗ ಹಾಸ್ಪಿಟಲಲ್ಲಿ ಇದ್ದಾರೆ. ದಯವಿಟ್ಟು ನಾವು ದಶಮಂಟಪ ಕಮಿಟಿ ಪ್ರತಿಯೊಬ್ಬರಿಗೂ ನಾವು ಬೇಡ್ಕೊಳ್ಳೋದೇನೆಂದರೆ ಸ್ವಲ್ಪ ಜವಾಬ್ದಾರಿಯಿಂದ ಬಿಹೇವ್ ಮಾಡಬೇಕು ಮತ್ತು ಇದು ಅವಾಯ್ಡ್ ಮಾಡಬೇಕಾಗಿರೋದು ನನ್ನ ಅಭಿಪ್ರಾಯ. ಅಂದರೆ ಬಹುಮಾನ ವಿತರಣೆ ಕ್ಯಾನ್ಸಲ್ ಮಾಡಬೇಕಂತ ಹೇಳ್ತಿದ್ರೆ ಹೇಗೆ? ಬಹುಮಾನ ಎಲ್ಲರಿಗೂ ಕೊಡಿ. 10 ಮಂಟಪವರು ಕೆಲಸ ಮಾಡಿದ್ದಾರೆ, 10 ಮಂಟಪಗಳು ಎಷ್ಟು ಸಾಧ್ಯನ ಇರ್ತದೋ ಅಷ್ಟು ಮಾಡಿದ್ದಾರೆ. ಮಾರ್ಕ್ ಮಾಡೋದು ಆರ್ಟಲ್ಲಿ ನಾವು 100% ಒಂದು ಒಬ್ಬರಿಗೆ ಇದು ಚೆನ್ನಾಗಿದೆ ಅಂದ್ರೆ ಅನಿಸ್ಬೋದು, ಇನ್ನೊಬ್ಬರಿಗೆ ಇನ್ನೊಂದು ಚೆನ್ನಾಗಿರುತ್ತೆ ಅಂದ್ರೆ ಅನಿಸ್ಬೋದು. ಬಟ್ ಅಷ್ಟು ಅವ್ರ ಎಫರ್ಟು ಸ್ವಲ್ಪ ಅಪ್ರಿಷಿಯೇಟ್ ಮಾಡಬೇಕಲ್ಲ. ಈಗ 3 ಮಾತ್ರ ಕೊಡುವಾಗ ಎಷ್ಟು ಎಫರ್ಟ್ ಮಾಡಿರ್ತಾರೆ, ಎಲ್ಲರಿಗೂ ಒಂದು ಅಪ್ರಿಷಿಯೇಷನ್ ಥರ ಕೊಡಬೇಕಾಯ್ತು ಅಂದ್ರೆ ನನ್ನ ಅಭಿಪ್ರಾಯ. ಇದರಲ್ಲಿ ಗೊಂದಲ, ಒಂದು ದೇವರ ಕಾರ್ಯಕ್ರಮದಲ್ಲಿ ನಾವು ಪ್ರೈಸ್ ಕೊಡುವುದು ಸರಿ ಇಲ್ಲ ಅಂದ್ರೆ ಅನಿಸ್ತದೆ. ಸರ್ ಡಿವೈಎಸ್ಪಿಗೆ ಎಲ್ಲಿಗೆ ತಲೆಗೆ ಏಟಾಗಿದೆ, ಎಲ್ಲಿಗೆ ಆಗಿದೆ ಸರ್? ತಲೆಯಲ್ಲಿ ಒಂದು ಇಂಜುರಿ ಆಯಿತು ಮತ್ತು ಕಾಲಲ್ಲಿ ಒಂದು ಲೆಸರೇಷನ್ ಉಂಟಾಗಿದೆ. ಸರ್ ಈಗ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಸರ್, ನೀವು ನೋಡಿದಾಗೆ ಆ ವೇದಿಕೆಯಲ್ಲಿ ಆ ಟೈಮಲ್ಲಿ ಬಹುಮಾನ ವಿತರಣೆ ಸಂದರ್ಭ ಅಂತೇಳಿ? ಬಹುಮಾನ ವಿತರಣಾ ಸಂದರ್ಭದಲ್ಲಿ ಒಂದು ಕೂಗಾಡುವುದು, ಮೋಸ ಆಗಿದೆ ಅಂದರೆ ಹೇಳುವುದು, ಒಂದು 50-100 ಜನ ಹೋಗ್ಬೋದು. ಉದಾಹರಣೆ ಕೇಳ್ತೀನಿ, ಆ ಸ್ಟೇಜ್ ಕೆಪಾಸಿಟಿ ಎಷ್ಟು ಇರ್ತದೆ? ಕೆಪಾಸಿಟಿಗೆ ಅಂದ್ರೆ ಒಂದು ಇರ್ತದೆ, ಇವರು ಎಲ್ಲರೂ ಹೋಗಿ ನುಗ್ತಾರೆ. ಈಗ ನಾವು ಪೊಲೀಸ್ ಹೋಗಿ ಲಾಠಿ ಚಾರ್ಜ್ ಮಾಡ್ತೀವಿ ಅಂದ್ರೆ ದೇವರ ಕಾರ್ಯಕ್ರಮದಲ್ಲಿ ಲಾಠಿ ಚಾರ್ಜ್ ಮಾಡಿಬಿಟ್ಟಿತ್ತಂದ್ರೆ ನಮ್ಮ ಮೇಲ್ಗಡೆ ಕೂಗಾಡ್ತೀರಿ. ಇಲ್ಲ ಮಾಡಲ್ಲ ಅಂದರೆ ಸ್ಟೇಜ್ ಏನು ಕೆಳಗೆ ಮುರಿದು ಬೀಳುತ್ತೆ ಅಂದರೆ ಯಾರಿಗೂ ಗಾಯ ಆಗುತ್ತದೆ, ಇಲ್ಲ ಇಂಜುರೀಸ್, ಸಿವಿಯರ್ ಇಂಜುರೀಸ್ ಆಗುತ್ತದೆ. ಇದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನಾವು ಯಾವುದೋ ಒಂದು ಮಾಡಬೇಕು. ಇದು ಅಟ್ ಎನಿ ಕಾಸ್ಟ್ ಇಟ್ ಶುಡ್ ಬಿ ಅವಾಯ್ಡೆಡ್. ನೆಕ್ಸ್ಟ್ ವರ್ಷ 100% ಮೀಡಿಯಾ ನೀವು ಕೂಡ ಇದ್ರ ಬಗ್ಗೆ ಮಾತಾಡಬೇಕು. ನಾವು ಪೊಲೀಸ್ ಪ್ರತಿ ಸಾರಿ ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಟೈಮ್ ಇರುವ SP ಅವರು ಕೂಡ, ಆಫೀಸರ್ಸ್ ಕೂಡ 100% ಇದ್ರ ಬಗ್ಗೆ ಅವಕಾಶ ಕೊಡಬಾರದು ಮತ್ತು ದಶಮಂಟಪ ಅವರು ಮಿನಿಮಮ್ ಜವಾಬ್ದಾರಿ ತಗೊಳ್ಬೇಕು ಇದಕ್ಕೆ. ಒಟ್ಟಾರೆ SP ಹೇಳೋ ಪ್ರಕಾರ ಪ್ರತಿ ವರ್ಷ ಈ ಬಹುಮಾನ ವಿತರಣೆ ಸಂದರ್ಭ ಸಣ್ಣ ಗಲಾಟೆ ಆಗುತ್ತೆ. ಈ ವರ್ಷ ಸ್ವಲ್ಪ ಜೋರಾಗಿ ಆಗಿದೆ. ಅದರಿಂದ ಈ ಬಹುಮಾನ ವಿತರಣೆಯನ್ನು ಕ್ಯಾನ್ಸಲ್ ಮಾಡಿ ಎಲ್ಲರಿಗೂ ಬಹುಮಾನ ಕೊಡುವಂಥ ಕೆಲಸವನ್ನು ಮಾಡಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಏನು ದಶಮಂಟಪ ಶೋಭಾಯಾತ್ರೆ ನಡೆಯಿತು, ಈ ದಶಮಂಟಪಗಳಿಗೆ ಬಹುಮಾನ ವಿತರಣೆ ಸಂದರ್ಭ ಗಲಾಟೆ ಆಗಿದೆ. ಈ ಸಂದರ್ಭ ಮಡಿಕೇರಿ DYSP ಅವರಿಗೆ ಗಾಯಗಳಾಗಿದ್ದು ಮಡಿಕೇರಿ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೊಡಗು SP ರಾಮರಾಜನ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಪ್ರತಿ ವರ್ಷ ಬಹುಮಾನ ವಿತರಣೆ ವೇಳೆ ಗಲಾಟೆ ಆಗುವಂಥದ್ದು ಈ ವರ್ಷ ಸ್ವಲ್ಪ ಜಾಸ್ತಿನೇ ಆಗಿದೆ. ನಿಮ್ಮ DYSP ಕೂಡ ಗಾಯ ಆಗಿದೆ, ಏನು ಹೇಳ್ತೀರಿ ಸರ್ ಈ ಬಗ್ಗೆ? ನಾವು 3 ಮೀಟಿಂಗಲ್ಲಿ ಇದ್ರ ಬಗ್ಗೆ ಪ್ರಸ್ತಾವ ಮಾಡಿದ್ದೀವಿ. ಪ್ರತಿ ಸಾರಿನೂ ಇದು ಗಲಾಟೆ ಮಾಡ್ಕೊಂಡಿದ್ದೀರಿ, ಯಾವುದೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅಂದ್ರೆ ಕಷ್ಟ. ಈ ವರ್ಷ ನಮ್ಮ DSPಗೆ ಒಂದು ಗಾಯ ಆಗಿಬಿಟ್ಟಿದೆ. ಒಬ್ಬ ಕುಡಿದು ಬಿಟ್ಟು ಸ್ಟೇಜಲ್ಲಿ ಹೋಗಿ ತರಲೆ ಮಾಡ್ತಾ ಇದ್ದ. ಅವನು ನಾನು ಕೆಳಗೆಯಿಂದ ನೋಡ್ತಾ ಇದ್ವಿ, ಅವನು ಹಿಂಗೆ ಸ್ಟೇಜ್ ಹತ್ತಿದಾನಂದ್ರೆ ಗೊತ್ತಿರಲ್ಲ, ಸ್ಟೇಜ್ ಹತ್ತು ಬಿಟ್ಟಿದ. ಇಂಥ ಇರುವವರೆಗೆ ಅವಕಾಶ ಕೊಡಬಾರ್ದಲ್ಲ. ಇದು ದೇವರ ಒಂದು ಕಾರ್ಯಕ್ರಮ, ಅಲ್ಲಿ ನೋಡುವುದಕ್ಕೆ ಎಷ್ಟು ಗಲಾಟೆ ಬೇಕಾಗಿಲ್ಲ. ಆ ಗಲಾಟೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಇರಬೇಕು, ಚೆನ್ನಾಗಿರಬೇಕು. ಇಲ್ಲಾಂದರೆ ಎಲ್ಲರೂ ಎಷ್ಟೋ ಒಂದು ಪ್ರಯತ್ನ ಮಾಡಿದ್ದಾರೆ. 10 ಮಂಟಪವನ್ನು ಸುಮ್ಮನೆ ಮಾಡಿರಲ್ಲ. 10 ಮಂಟಪದವರು ಭಾಳಷ್ಟು ಕೆಲಸ ಮಾಡಿರ್ತಾರೆ. ಒಬ್ಬರು ದೊಡ್ಡವರು, ಒಬ್ಬರು ಚಿಕ್ಕವರು ನಮಗೆ ಮೋಸ ಮಾಡಿದ್ರೆ ಅಂದರೆ ಹೇಳೋ ಸಂದರ್ಭದಲ್ಲಿ ಡಿಮೋಟಿವೇಟ್ ಆಗ್ತಾರೆ, ಭಾಳಷ್ಟು ಬೇಜಾರು ಮಾಡ್ಕೊಳ್ತಾರೆ. ನಾವು ಅದಕ್ಕೆ ಭಾಳಷ್ಟು 3 ಮೀಟಿಂಗ್ 4 ಮೀಟಿಂಗಲ್ಲಿ ನಾನು ಪದೇ ಹೇಳಿದೆ, ಇದು ದಯವಿಟ್ಟು ಅವಾಯ್ಡ್ ಮಾಡಿ. ಈ ವರ್ಷ ಮುಂದಿನ ದಿವಸಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡುವುದು ಬೇಡ. ಇದು ಗಲಾಟೆ ಆಗ್ತದೆ, ಸುಮ್ಮನೆ ಎಲ್ಲರಿಗೂ ಬೇಜಾರಾಗ್ತದೆ. ಇಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕಾಗಿ ಮಾಡಬೇಡ ಅಂದರೆ ಹೇಳಿದ್ವಿ. ಆ ಸಂದರ್ಭದಲ್ಲಿ ಇವತ್ತು ನಮ್ಮ DSP ಅವರು ಕೂಡ ಒಂದು ಕುಡಿದು ಬಿಟ್ಟು ಒಬ್ಬರು ಕೆಳಗೆ ತಳ್ಳಿರುವಂಥ ಕೆಳಗೆ ಬಿದ್ದುಬಿಟ್ಟಿದ್ದಾರೆ, ಅವ್ರಿಗೂ ಗಾಯ ಆಗಿದೆ, ಈಗ ಹಾಸ್ಪಿಟಲಲ್ಲಿ ಇದ್ದಾರೆ. ದಯವಿಟ್ಟು ನಾವು ದಶಮಂಟಪ ಕಮಿಟಿ ಪ್ರತಿಯೊಬ್ಬರಿಗೂ ನಾವು ಬೇಡ್ಕೊಳ್ಳೋದೇನೆಂದರೆ ಸ್ವಲ್ಪ ಜವಾಬ್ದಾರಿಯಿಂದ ಬಿಹೇವ್ ಮಾಡಬೇಕು ಮತ್ತು ಇದು ಅವಾಯ್ಡ್ ಮಾಡಬೇಕಾಗಿರೋದು ನನ್ನ ಅಭಿಪ್ರಾಯ. ಅಂದರೆ ಬಹುಮಾನ ವಿತರಣೆ ಕ್ಯಾನ್ಸಲ್ ಮಾಡಬೇಕಂತ ಹೇಳ್ತಿದ್ರೆ ಬಹುಮಾನ ಎಲ್ಲರಿಗೂ ಕೊಡಿ. 10 ಮಂಟಪವರು ಕೆಲಸ ಮಾಡಿದ್ದಾರೆ, 10 ಮಂಟಪಗಳು ಎಷ್ಟು ಸಾಧ್ಯನ ಇರ್ತದೋ ಅಷ್ಟು ಮಾಡಿದ್ದಾರೆ. ಮಾರ್ಕ್ ಮಾಡೋದು ಆರ್ಟಲ್ಲಿ ನಾವು 100% ಒಂದು ಒಬ್ಬರಿಗೆ ಇದು ಚೆನ್ನಾಗಿದೆ ಅಂದ್ರೆ ಅನಿಸ್ಬೋದು, ಇನ್ನೊಬ್ಬರಿಗೆ ಇನ್ನೊಂದು ಚೆನ್ನಾಗಿರುತ್ತೆ ಅಂದ್ರೆ ಅನಿಸ್ಬೋದು. ಬಟ್ ಅಷ್ಟು ಅವ್ರ ಎಫರ್ಟು ಸ್ವಲ್ಪ ಅಪ್ರಿಷಿಯೇಟ್ ಮಾಡಬೇಕಲ್ಲ. ಈಗ 3 ಮಾತ್ರ ಕೊಡುವಾಗ ಎಷ್ಟು ಎಫರ್ಟ್ ಮಾಡಿರ್ತಾರೆ, ಎಲ್ಲರಿಗೂ ಒಂದು ಅಪ್ರಿಷಿಯೇಷನ್ ಥರ ಕೊಡಬೇಕಾಯ್ತು ಅಂದ್ರೆ ನನ್ನ ಅಭಿಪ್ರಾಯ. ಇದರಲ್ಲಿ ಗೊಂದಲ, ಒಂದು ದೇವರ ಕಾರ್ಯಕ್ರಮದಲ್ಲಿ ನಾವು ಪ್ರೈಸ್ ಕೊಡುವುದು ಸರಿ ಇಲ್ಲ ಅಂದ್ರೆ ಅನಿಸ್ತದೆ. ಸರ್ DYSPಗೆ ಎಲ್ಲಿಗೆ ತಲೆಗೆ ಏಟಾಗಿದೆ, ಎಲ್ಲಿಗೆ ಆಗಿದೆ ಸರ್? ತಲೆಯಲ್ಲಿ ಒಂದು ಇಂಜುರಿ ಆಯಿತು ಮತ್ತು ಕಾಲಲ್ಲಿ ಒಂದು ಲೆಸರೇಷನ್ ಉಂಟಾಗಿದೆ. ಸರ್ ಈಗ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಸರ್, ನೀವು ನೋಡಿದಾಗೆ ಆ ವೇದಿಕೆಯಲ್ಲಿ ಆ ಟೈಮಲ್ಲಿ ಬಹುಮಾನ ವಿತರಣೆ ಸಂದರ್ಭ ಅಂತೇಳಿ? ಬಹುಮಾನ ವಿತರಣಾ ಸಂದರ್ಭದಲ್ಲಿ ಒಂದು ಕೂಗಾಡುವುದು, ಮೋಸ ಆಗಿದೆ ಅಂದರೆ ಹೇಳುವುದು, ಒಂದು 50-100 ಜನ ಹೋಗ್ಬೋದು. ಉದಾಹರಣೆ ಕೇಳ್ತೀನಿ, ಆ ಸ್ಟೇಜ್ ಕೆಪಾಸಿಟಿ ಎಷ್ಟು ಇರ್ತದೆ? ಕೆಪಾಸಿಟಿಗೆ ಅಂದ್ರೆ ಒಂದು ಇರ್ತದೆ, ಇವರು ಎಲ್ಲರೂ ಹೋಗಿ ನುಗ್ತಾರೆ. ಈಗ ನಾವು ಪೊಲೀಸ್ ಹೋಗಿ ಲಾಠಿ ಚಾರ್ಜ್ ಮಾಡ್ತೀವಿ ಅಂದ್ರೆ ದೇವರ ಕಾರ್ಯಕ್ರಮದಲ್ಲಿ ಲಾಠಿ ಚಾರ್ಜ್ ಮಾಡಿಬಿಟ್ಟಿತ್ತಂದ್ರೆ ನಮ್ಮ ಮೇಲ್ಗಡೆ ಕೂಗಾಡ್ತೀರಿ. ಇಲ್ಲ ಮಾಡಲ್ಲ ಅಂದರೆ ಸ್ಟೇಜ್ ಏನು ಕೆಳಗೆ ಮುರಿದು ಬೀಳುತ್ತೆ ಅಂದರೆ ಯಾರಿಗೂ ಗಾಯ ಆಗುತ್ತದೆ, ಇಲ್ಲ ಇಂಜುರೀಸ್, ಸಿವಿಯರ್ ಇಂಜುರೀಸ್ ಆಗುತ್ತದೆ. ಇದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನಾವು ಯಾವುದೋ ಒಂದು ಮಾಡಬೇಕು. ಇದು ಅಟ್ ಎನಿ ಕಾಸ್ಟ್ ಇಟ್ ಶುಡ್ ಬಿ ಅವಾಯ್ಡೆಡ್. ನೆಕ್ಸ್ಟ್ ವರ್ಷ 100% ಮೀಡಿಯಾ ನೀವು ಕೂಡ ಇದ್ರ ಬಗ್ಗೆ ಮಾತಾಡಬೇಕು. ನಾವು ಪೊಲೀಸ್ ಪ್ರತಿ ಸಾರಿ ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಟೈಮ್ ಇರುವ SP ಅವರು ಕೂಡ, ಆಫೀಸರ್ಸ್ ಕೂಡ 100% ಇದ್ರ ಬಗ್ಗೆ
ಅವಕಾಶ ಕೊಡಬಾರದು ಮತ್ತು ದಶಮಂಟಪದವರು ಮಿನಿಮಮ್ ಜವಾಬ್ದಾರಿ ತಗೊಳ್ಬೇಕು ಇದಕ್ಕೆ. ಒಟ್ಟಾರೆ ಎಸ್ ಪಿ ಹೇಳೋ ಪ್ರಕಾರ ಪ್ರತಿ ವರ್ಷ ಈ ಬಹುಮಾನ ವಿತರಣೆ ಸಂದರ್ಭ ಸಣ್ಣ ಗಲಾಟೆ ಆಗುತ್ತೆ. ಈ ವರ್ಷ ಸ್ವಲ್ಪ ಜೋರಾಗಿ ಆಗಿದೆ. ಅದರಿಂದ ಈ ಬಹುಮಾನ ವಿತರಣೆಯನ್ನು ಕ್ಯಾನ್ಸಲ್ ಮಾಡಿ ಎಲ್ಲರಿಗೂ ಬಹುಮಾನ ಕೊಡುವಂಥ ಕೆಲಸವನ್ನು ಮಾಡಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.